ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 22 ಮುಗಿತಾ ಬಂತು. ಎಸ್, ಈ ಚಾಪ್ಟ್ರಲ್ಲಿ ಮುಖ್ಯವಾದ ವ್ಯಾಕರಣ ಏನು, ಪ್ಲೇನ್ ಫಾರ್ಮ್ಸ್. ಎಸ್, ಹೋದ ಚಾಪ್ಟ್ರಲ್ಲೂ ಪ್ಲೇನ್ ಫಾರ್ಮ್ಸ್ ನೋಡಿದ್ವಿ, ಈ ಚಾಪ್ಟ್ರಲ್ಲಿ ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ವರದಿ ಮಾಡೋಕ್ಕೆ ಉಪಯೋಗಿಸ್ತೀವಿ. ತೋ ಈ ಮಸ್, ಇನ್ನೊಂದು ಇಲ್ಲಿ ಪ್ಲೇನ್ ಫಾರ್ಮ್, ಇನ್ನೊಂದು ತೋ ಒಮೋಯಿಮಸ್ ಅಂತ ಅನಿಸುತ್ತೆ. ಫೀಲಿಂಗ್ನ ಹೇಳ್ತೀವಿ, ಆಮೇಲೆ ವರದಿ ಕೊಡ್ತೀವಿ, ರಿಪೋರ್ಟ್ ಮಾಡ್ತೀವಿ. ಇನ್ನೊಂದು ಈ ಚಾಪ್ಟರ್ ಕಲಿತಿರೋದೇನು ಅಂದರೆ ನೌನನ್ನ ಬಣ್ಣಿಸೋದು. ಎಸ್, ಪ್ಲೇನ್ ಫಾರ್ಮ್ ಉಪಯೋಗಿಸಿ, ವರ್ಬಿನ ಪ್ಲೇನ್ ಫಾರ್ಮ್ ಉಪಯೋಗಿಸಿ ನೌನನ್ನ ಬಣ್ಣಿಸೋದು, ಅದನ್ನು ಈ ಚಾಪ್ಟರ್ ಕಲಿತಾ ಇದ್ದೀವಿ. ಎಸ್, ಉದಾಹರಣೆಗೆ ಎಸ್, ಇಲ್ಲಿದೆ. ಈಗ ಬುಕ್ ಇದೆ, ಹೋನ್ವಾ ದೊಕೊನಿಯರಿ ಮಸ್ಕ, ಬುಕ್ ಎಲ್ಲಿದೆ. ಈಗ ಎಂಥ ಬುಕ್ಕು ಕ್ರಿಯಾಪದದಲ್ಲಿ ಹೇಳೋದಾದರೆ ಹೋದ್ವಾರ ಖರೀದಿ ಮಾಡಿದ ಬುಕ್ಕು. ಎಸ್, ಮಸ್ಸು ಫಾರ್ಮ್ ಇದ್ದಿದ್ದು ಪ್ಲೇನ್ ಫಾರ್ಮ್ ಆಯಿತು. ಎಸ್, ಇಷ್ಟೇ. ಓಕೆ, ಈಗ ಮುಂದುವರ್ಸೋಣ. 3ನೇ ಎಕ್ಸಸೈಸ್. ಎಸ್, ಓದಿ ಸರ್. ಯೋಕು ನೆರು ಹಿತೋವಾ ಗೆಂಕಿ ದೇಸು. ಗೊತ್ತಾ? ನೆರು ಅಂದರೆ ಸ್ಲೀಪ್, ಮಲಗುವ ವ್ಯಕ್ತಿ. ಮಲಗುವ ವ್ಯಕ್ತಿ. ಅದೆಂಥ ಇದು ಚೆನ್ನಾಗಿ ಮಲಗುವ ವ್ಯಕ್ತಿ. ಆರಾಮಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ ಅಲ್ವಾ? ಅದೇ ಅರ್ಥ ಇದೆ. ಎಂಥ ವ್ಯಕ್ತಿ ಅವರು? ಚೆನ್ನಾಗಿ ಮಲಗುವ ವ್ಯಕ್ತಿ. ಎಸ್, ಯೋಕು ನೆರು ಹಿತೋವಾ ಗೆಂಕಿ ದೇಸು. ನೈಸ್. ಒಂದೇದು ವತಾಶಿ ವ ಡ್ಯಾಶ್ ಉಚಿ ಗ ಹೋಶಿ ದೇಸು. ಇದು ಅರ್ಥ ಮಾಡ್ಕೊಳ್ಳೋಣ. ಅಲ್ಲ, ಇದು ಗೊತ್ತಾ? ಇದು ಉಚಿ ಅಂದರೆ ಮನೆ ಬೇಕು ಅಂತ. ಮನೆ ಬೇಕು. ಈಗ ನೋಡಿ, ನನಗೆ ಮನೆ ಬೇಕು. ಈಗ ಎಂಥ ಮನೆ ಬೇಕು ಹೇಳಿ. ಎಸ್, ತೊಶೋಕಾಂದೆ ಕರಿಮಸ್ತ. ತೊಶೋಕಾಂದೆ ಕರಿಮಸ್ತ ಉಚಿಗ. ಅದಾಗುತ್ತಾ? ಓಕೆ, ನೆಕ್ಸ್ಟ್ ಅವಣ. ಒಸಾಕೆವು ನೊಮ್ಮಿ ಮಸ್ಸೆನ್. ಇದು ಅಲ್ಲ. ಮರಿಯಾಸಾನ್ಕರ ಕಿಮಸ್ತ. ಇದು ಅಲ್ಲ. ನಿವಾಗ ಅರಿಮಸ್. ಯಾಕೆ ಅನಿಸ್ತು? ನೀವು ಅಂದರೆ ಗೊತ್ತಾ? ಚಿಕನ್ ಗಾರ್ಡನ್ ನೋಡಿ. ಚಿಕನ್ನು ಬರಲ್ಲ, ನೀವು ಬರಲ್ಲ. ತೊರಿ ಅಂತಾರೆ ಚಿಕನ್ಗೆ. ಸೊ ನಿವಾಗಾರಿ ಮಸ್. ಗಾರ್ಡನ್ ಇದೆ, ಇರುವಂಥ ಮನೆ ಬೇಕು. ಅದು ಹೇಳಿ. ಇರುವಂತಹ ಅಲ್ಲ, ಇರುವ ಮನೆ. ವತಾಶಿ ವ ನೆರುಗ ಅರು ಉಚಿಗ ಹೋಶಿ ದೇಸು. ಎಸ್, ವತಾಶಿ ವ ನಿವಾಗಾರು ಉಚಿಗ ಹೊಶಿ ದೇಸು. ನನಗೆ ಗಾರ್ಡನ್ ಇರುವ ಮನೆ ಬೇಕು. ಸೂಪರ್. ನೆಕ್ಸ್ಟ್. ವತಾಶಿ ವ ಡ್ಯಾಶ್ ಹಿತೋಗ ಸುಖಿ ದೇಸು. ಅಂದರೆ ನನಗೆ ಎಂಥ ವ್ಯಕ್ತಿ ಇಷ್ಟ?
ಇಂಥ ಪರ್ಸನ್ ಇಷ್ಟ ಅಂತ. ಹಾಂ ಎಸ್, ಎಂಥ ವ್ಯಕ್ತಿ ಹೇಳಿ. ಹಾಂ, ತೋಷಕ ಅಂದರೆ ಅಡಿಂಗ್ ಇಷ್ಟ ಇಲ್ಲಿ ಬರಲ್ಲ. ಹೊಸಾಕೆವು ನಮ್ಮ ಇಷ್ಟ ಆಗಿಲ್ಲ. ಹ್ಞೂ. ಎಂಥವ್ರಿಗೆ ಇಷ್ಟ? ಹೊಸಕಿಯೋ ನೊಮಿಮಸೆನ್ ಅಂದರೆ ಏನೋ ಅರ್ಥ ಇದು. ಹಾಂ ಕರೆಕ್ಟು. ಆಲ್ಕೋಹಾಲ್ ಕುಡಿದೇ ಇರೋ ವ್ಯಕ್ತಿ ಇಷ್ಟ. ಅಷ್ಟೇ ನೋಡಿ, ನೈಸ್. ಹಾಂ, ವತಾಶಿವ ಹೊಸಾಕೆವು ನಮಿಮಸೆನ್ ಇದ್ದಿದ್ದು ಪ್ಲೇನ್ ಫಾರ್ಮ್ ಏನು? ಆಗುತ್ತೆ. ಹಾಂ, ನಾಯಿ ಆಗುತ್ತೆ. ಎಂಥ ನಾಯಿ? ಹಾಂ ನಮಿನಾಯ್. ಹಾಂ ಪರವಾಗಿಲ್ಲ. ಒಂದು ಇದು ಬಿಟ್ರಿ, ಆ ಪ್ಲಸ್ ನಾಯಿ ಬರುತ್ತೆ ಸೌಂಡು. ಇದು ನೊಮನಾಯ್. ನೊಮನಾಯಿ. ಯಾಕೆಂದರೆ ಇದು ಗ್ರೂಪ್ ಒನ್ನು. ಸುಗೋಯ್, ನೊಮನಾಯ್. ವತಾಶಿವ ಹೊಸಾಕೆವು ನೊಮನಾಯ್ ಹಿತೋಗ ಸುಖಿದೆಸ್. ವೆರಿ ನೈಸ್. ಎಸ್, ವತಾಶಿವ ಹೊಸಕೆವೋ ನೊಮನಾಯ್ ಹಿತೋಗ ಸುಖಿದೆಸ್. ನನಗೆ ಎಣ್ಣೆಯನ್ನು ಕುಡಿಯದ ವ್ಯಕ್ತಿ ಇಷ್ಟ. ಮೂರನೇದು. ಆಲ್ಕೋಹಾಲ್ ಕುಡಿದೇ ಇರೋ ವ್ಯಕ್ತಿ ಇಷ್ಟ. ಹಾಂ ನೋಡಿ, ಚೆನ್ನಾಗಿ ಹೇಳಿದ್ರಿ. ಎಸ್, ಮೂರನೇದು. ಡ್ಯಾಶ್ ಹೋಂವೋ ನಕುಶಿಮಷ್ಟ. ಹಾಂ, ಗೊತ್ತಾಯ್ತು. ಕ್ರಿಯಾಪದ ನಕುಶಿಮಷ್ಟ. ಇದು ಗೊತ್ತಾ? ನಾಮಪದ. ಬುಕ್ ಹಾಂ, ಬುಕ್ಕನ್ನು ಏನು ಮಾಡ್ತೀರಾ? ಕಳ್ಕೊಂಡು. ಓ ಎಸ್ ಎಸ್, ಕರೆಕ್ಟು. ಬುಕ್ಕನ್ನು ಕಳ್ಕೊಂಡೆ. ಬುಕ್ಕನ್ನು ಕಳ್ಕೊಂಡೆ. ಹಾಂ. ಎಂಥ ಬುಕ್ಕನ್ನು ಕಳ್ಕೊಂಡೆ? ಎಂಥ ಬುಕ್ ಇದು ಹೇಳಿ. ಅಂದರೆ ತೋಷೋಕಾನಲ್ಲಿ ಖರೀದಿ ಮಾಡಿರೋ ಬುಕ್. ಹಾಂ, ತೊಷಕಾನಲ್ಲಿ ನೀವು ಖರೀದಿ ಮಾಡಲ್ಲ, ಅಲ್ಲಿ ಬಾರೋ ಮಾಡ್ತೀರಾ. ನಾ ಬಾರೋ ಮಾಡಿದ್ದೆ. ಹಾಂ, ಬಂತು ನೋಡಿ. ಎಸ್, ತೋಷೋಕಾಂದೆ ಕರಿಮಸ್ತ ಕರು ಕರು ಕತ್ತ. ಕತ್ತ ಆಗಲ್ಲ. ಇದು ಬಾರೋ ಮಾಡ್ತೀನಿ ಅನ್ನೋದು ಗ್ರೂಪ್ ಟೂ ಬರುತ್ತೆ. ಕರಿ ಅವಾಗ ಏನಾಗುತ್ತೆ? ಗ್ರೂಪ್ 2 ಬರೋದು ಹೂವು ಸೌಂಡ್ ಬರುತ್ತೆ. ಕರು ಅದು ಪ್ರೆಸೆಂಟಲ್ಲಿದ್ದರೆ ಕರಿ ಮಸ್ ಅಂತ ಇದ್ದರೆ, ಇದು ಕರಿ ಮಸ್ತಾ ಇದೆ. ಸೊ ಇದು ಮಸಿ ಹೋಗಿ ತಾಗುತ್ತೆ, ಕರಿತಾ ಆಗುತ್ತೆ. ಕರಿತಾ. ಹ್ಞೂ. ತೋಷೋಕಾಂದೆ ಕರಿತಾ ಹೋಂವೋ ನಕುಶಿಮಷ್ಟ. ಹಾಂ, ಅಲ್ಲಿ ಬಾರೋ ಮಾಡಿದ ಬುಕ್ಕನ್ನು ಕಳ್ಕೊಂಡೆ. ಎಸ್, ನೋಡಿ ಎಷ್ಟು ಈಸಾಗಿ ಹೇಳ್ತಿದ್ರೆ ಎಲ್ಲದು ನೀವೇ ಅಲ್ವಾ? ನೈಸ್ ನೈಸ್ ನೈಸ್. ಇದು ಡ್ಯಾಶ್ ತೆಗಾಮಿವ ಸುಕುಯೇನೋ ಊಯೇನಿ ಅರಿಮಾಸ್. ಡ್ಯಾಶ್ ಇದು ಹೇಳಿ ಸಾಕು. ಮರಿಯಾಸಾಂಕರ. ಹಾಂ 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 ಹಾಂ. ಮರಿಯಾಸಾಂಕರ ಹಿಮಾಸ್ತ. ತೆಗಾಮಿವ ಅಂದ್ರೆ ಲೆಟರ್ ಅಲ್ಲ. ಹಾಂ, ಲೆಟ್ರು. ಸುಕು ಅಂದ್ರೆ ಟೇಬಲ್ನ ಊಯೇನಿ. ಟೇಬಲ್ನ ಮೇಲೆ ಇದೆ. ಹಾಂ, ಟೇಬಲ್ನ ಮೇಲಿದೆ. ಕರೆಕ್ಟ್. ಲೆಟ್ರು ಟೇಬಲ್ನ ಮೇಲಿದೆ. ಎಂಥ ಲೆಟ್ರು? ಮರಿಯಾಸಾನ್ ಬರ್ದ ಲೆಟ್ರು. ಬರ್ದ ಅಲ್ಲ, ಎಲ್ಲಿದೆ ಬರ್ದ ಅಂತ? ಕ್ರಿಯಾನೇ ಇಲ್ಲ ಅದು. ಕಿಮಾಸ್ ಅಂದ್ರೇನು? ಬರ್ತೀನಿ. ಆದರೆ ಇಲ್ಲಿ ವಸ್ತು ಬಗ್ಗೆ ಮಾತಾಡ್ತಿದ್ದೀವಿ. ಅವರಿಂದ ಬಂದ ಲೆಟ್ರು. ಹಾಂ, ಮರಿಯಾಸಾನ್ಕರ ಕಿಮಾಸ್ತ. ಇದು ಕಿತಾ. ಹಾಂ, ಕಿತಾ ಆಗುತ್ತೆ. ಎಸ್, ಮರಿಯಾಸಾನ್ಕರ ಕಿತಾ ತೆಗಾಮಿವ ಸುಕುಯೇನೋ ಊಯೇನಿ ಅರಿಮಾಸ್. ಸುಗೋಯ್. ಎಸ್, ನನ್ನ ಹೆಲ್ಪ್ ಇಲ್ಲದೆ ಮಾಡಿದ್ರಿ. ನೈಸ್. ಏನಂತೆ? ಮರಿಯಾಸಾಂಕರ ಕಿತಾ ತೆಗಾಮಿವ ಸ್ಕ್ವೇನು ಊಯೇನಿ ಅರಿಮಾಸ್. ಅವರಿಂದ ಬಂದ ಲೆಟ್ರು ಟೇಬಲ್ ಮೇಲ್ಗಡೆ ಇದೆ. ಎಲ್ಲ ನೀವೇ ಮಾಡಿದ್ರಿ. ಎಸ್, ನೈಸ್ ನೈಸ್. ಈಗ ನೆಕ್ಸ್ಟು ಇಲ್ಲೇ ಇದೆ. 4ನೇದು ಮಾಡೋಣ ಬನ್ನಿ. ಹಾಂ, ಓದಿ. ಪುರೋಯ್ ಶತ್ಸುವೋ ಕಿತೆ ಇರು ಹಿತೋವ ದಾರೆ ದೆಸ್ಕ. ಹಾಂ, ದಾರಿ ದೆಸ್ಕ. ಹಾಂ ನೋಡಿ, ದಾರೆ ದೇಸ್ಕ ಯಾರು? ಶರ್ಟು
ಶರ್ಟ್ ಹಾಕೊಂಡಿರೋಂಥ ವ್ಯಕ್ತಿನ, ಹಾಂ ಕರೆಕ್ಟ್. ಬ್ಲ್ಯಾಕ್ ಶರ್ಟ್ ಹಾಕೊಂಡಿರೋ ಆ ಬ್ಲ್ಯಾಕ್ ಶರ್ಟ್ ಹಾಕೊಂಡಿರೋ ವ್ಯಕ್ತಿ ಯಾರು? ಹಬ್ಬಾ ಬಾಬಾ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಕರೆಕ್ಟು. ಆ ಬ್ಲ್ಯಾಕ್ ಶರ್ಟನ್ನು ಹಾಕೊಂಡಿರುವ ವ್ಯಕ್ತಿ ಯಾರು ಅಷ್ಟೇ. ಅನೋಕ್ ಕುರೋಯ್ ಹಾಂ ಮೀರಾ ಸಂದೇಶ್. ಅನೋಕ್ ಕುರೋಯ್ ಶತ್ಸುವೋ ಕಿತೇರುಯಿತವಾ ದಾರೆ ದೇಸ್ಕಾ ಮೀರಾ ಸಂದೇಶ್. ಎಸ್ ನೆಕ್ಸ್ಟ್. ಕೊಕೊನಿ ಅತ್ತ ಶಿನ್ಬುವ ಡ್ಯಾಶ್ ದಿಸ್ಕ ಹಾಂ ಅತ್ತ. ಓಕೆ, ಈಗ ಉತ್ತರ ನೋಡಿ, ಉತ್ತರ ಮಾಡೋಣ. ಅಲ್ಲ ಸಾರಿ, ಉತ್ತರ ನೋಡಿ. ಹಾಂ, ಆ ಪ್ರಶ್ನೆ ಉತ್ತರ ಕೊಡೋಣ. ತೆರೆಬಿನೋ ಹೂವೇನಿ ಅರಿಮಾಸ್. ಹಾಂ, ಸೊ ಇಲ್ಲೇನಾಗುತ್ತೆ? ಟಿವಿ ಮೇಲೆ ಇದೆ. ಹಾಂ, ಶಿಂಬುವ ದೋಕೋ ದಿಸ್ಕ. ಹಾಂ ಕರೆಕ್ಟು. ಎಸ್, ದೊಕೋ ದೇಸ್ಕಾ. ಎಸ್, ಹೆಂಗೆ ಗೊತ್ತಾಯ್ತು? ಹಾಂ, ಅಂದ್ರೆ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಎಲ್ಲಿದೆ ಅಷ್ಟೇ. ಹಾಂ, ಎಂಥ ಶಿನ್ಬುನ್ ಅದು? ಅತ್ತ. ಕೊಕೊನಿ ಅತ್ತ. ಎಂಥ ಪೇಪರ್ ಅಂತೆ? ಇಲ್ಲಿ ಇದ್ದ ಪೇಪರು. ಓಕೆ. ಹಾಂ, ಅರಿಮಸ್ ಇತ್ತು. ಅರಿಮಸ್ ಇದ್ದಿದ್ದು ಅರಿಮಸ್ಸು ಅರಿಮಷ್ಟ ಇತ್ತು. ಅರಿಮಸ್ ಅಂದರೆ ಇದೆ, ಅರಿಮಷ್ಟ ಅಂದರೆ ಇತ್ತು. ಅದ್ರ ಅರಿಮಷ್ಟದು ಪ್ಲಾನ್ ಫಾರ್ಮು ಅತ್ತ. ಇಲ್ಲಿ ಇದ್ದ ಪೇಪರು ಎಲ್ಲಿ ಎಲ್ಲಿದೆ? ಎಲ್ಲಿದೆ? ಎಸ್ ನೆಕ್ಸ್ಟ್. ಮರಿಯಾ ಸಂಘ ಸುಕುತ್ತ ಕೇಕಿ. ಕೇಕಿವ ಡ್ಯಾಶ್ ದಿಷ್ಟಕ. ಉತ್ತರ. ತೊತೆಮೋ ಓಯಿಶಿಕಾಗ್ತದೆ. ಅರ್ಥ? ಅಂದ್ರೆ ಬಾ ಓಯಿಶಿಕಾಗ್ತದೆ. ಹಾಂ, ಓಯಿಶಿಕಾಗ್ತದೆ. ಗೊತ್ತಾ ನೋಡಿ, ಕೇಕ್ ಬಗ್ಗೆ ಮಾತಾಡ್ತಿದ್ದೀವಿ. ಏನಾಗಿರ್ಬೋದು? ತುಂಬ ಡಿಲಿಷಿಯಸ್. ಎಸ್, ಹಂಗೆ ತುಂಬ ರುಚಿಕರವಾಗಿತ್ತು. ಈಗ ಪ್ರಶ್ನೆ. ತುಂಬಾ ರುಚಿಕರವಾಗಿತ್ತು. ಹಾಂ, ಏನು ಬರುತ್ತೆ? ಮರಿಯಾ ಸಂಘ ಸುಕುತ್ತ ಅಂದ್ರೆ ಮರಿಯಾಸನ್ ಅವರು ಮಾಡಿದ ಹಾಂ 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 ಕೇಕು ಡ್ಯಾಶ್ ದಿಸ್ತಕ ಹೆಂಗಿತ್ತು ಅಂತ. ಹೆಂಗಿತ್ತು ಅಂತ. ಅದು ಏನು ಜಪನೀಸಲ್ಲಿ ಹೆಂಗಿತ್ತು ಅಂತ ಹೆಂಗೆ ಏನಂತೀವಿ? ದೋ ದೇಸ್ತಕ ಹೇಗಿತ್ತು? ಎಸ್, ಮರಿಯಾ ಸಾಂಗ ಸ್ಕುತ್ತ ಕೇಕಿವ ದೋ ದೇಸ್ತಕ. ಅವರು ತಯಾರಿಸಿದ ಕೇಕು ಹೇಗಿತ್ತು? ತೊತೆಮೋ ಓಯಿಶ್ಕತ್ತದೇಸ್, ತುಂಬ ರುಚಿಕರವಾಗಿತ್ತು. ಎಸ್, ಮೂರೇದು. ಇಚಿಬಾನ್ ಅತಾರಾಶಿ ಪಸುಕೋವಾ ಡ್ಯಾಶ್ ದಿಸ್ಕ ಸಂಜೆ. ಫಸ್ಟ್ ಉತ್ತರ ನೋಡೋಣ ಬನ್ನಿ. ಕೊರಿದಸ್. ಅರ್ಥ? ಇಲ್ಲಿದೆ ನೋಡಿ. ಇದು ಇದು ಕೊರೆದೆಸ್, ಇದು ಕೊರೆದೆಸ್, ಸೊರೆದೆಸ್, ಅರೆದೆಸ್, ಇದು ಅದು ಅದು. ಈಗ ಇದಕ್ಕೆ ಬನ್ನಿ. ಯಾವುದು ಅಂತ ಹೇಳಿದ್ದು? ಇಲ್ಲಿ ಯಾವುದು ಅಂತ ಹೇಳಿ. ಎಸ್, ನೈಸ್ ನೈಸ್ ನೈಸ್, ಚೆನ್ನಾಗಿ ಹೇಳ್ತಿದ್ದಾರೆ. ಎಸ್, ದೊರೆದೇಸ್ಕ. ಅಷ್ಟೇ ನೋಡಿ, ನೀವು ಇದನ್ನು ಓದಲಿಲ್ಲ, ಹಂಗೆ ಹೇಳ್ಬಿಟ್ರಿ. ಸೊ ಅರ್ಥ? ಸಂಜೆನಾ? ಸಂಜೆ ಅಲ್ಲ ಇದು. ಜಾಸ್ತಿ. ಹಾಂ 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 ಜಾಸ್ತಿ ಅತರಾಶಿ ಪಸಕೋನ್ ಅಂದರೆ ತುಂಬ ಹೊಸದಾದ ಲ್ಯಾಪ್ಟಾಪು ಯಾವುದು? ಲ್ಯಾಪ್ಟಾಪು ಯಾವುದು? ಯಾಕಂದರೆ ಅಲ್ಲಿ ಭಾಳಷ್ಟು ಲ್ಯಾಪ್ಟಾಪ್ ಇದ್ದಾವೆ. ಹಳೇದು, ಹೊಸದು, ನಿನ್ನೆದು, ಮೊನ್ನೆದು, ಭಾಳಷ್ಟು ಲ್ಯಾಪ್ಟಾಪ್ ಇದೆ. ಅವಾಗ ಹಿಂಗೆ ಕೇಳ್ತಾನೆ, ಇಚಿಬಾನ್ ಅತರಾಶಿ ಪಸಕೋನ್ ನಂಬರ್ 1 ಹೊಸ ಲ್ಯಾಪ್ಟಾಪ್ ಯಾವುದು? ಇದು ಅಂತ ಅವ್ನು ಹೇಳ್ತಾನೆ ಅಷ್ಟೆ. ನೈಸ್ ನೈಸ್. ನೆಕ್ಸ್ಟ್ ಬನ್ನಿ, 5ನೇದು. ದೋಕೋದೆ ತೊರಿಮಸ್ತಕ. ಹಾಂ, ಅಲ್ಲ ಹೇಳಿ ಕರೆಕ್ಟಾಗಿ. ಟೋನು. ದೋಕೋದೆ ತೊರಿಮಸ್ತಕ. ಹಾಂ, ಇದು ಬರಬೇಕು. ಎಸ್, ದೊಕೋದೆ ತೊರಿಮಸ್ತಕ. ಎಲ್ಲಿ ತೆಗೆದ್ರಿ? ತೆಗೆದ್ರಿ. ಹಾಂ, ಕೊರೆವ ದೋಕೋದೆ ತೊತ್ತ ಶಾಸಿನ್ ದಿಸ್ಕ.
ಕೊರೆವ ಹಾಂ ದೋಕೋದೆ ತೊತ್ತ ಶಶಿನ್ ಡೆಸ್ಕ. ಹಾಂ ಇದು ಹಾಂ ಎಲ್ಲಿ ತೆಗ್ದ ಫೋಟೋ ಅಂತ. ಎಸ್ ಅದೇ ಇದು ಎಲ್ಲಿ ತೆಗ್ದ ಫೋಟೋ. ಕೊರೆವ ದೊಕೋದೆ ತೊತ್ತ ಶಶಿನ್ ದೇಸ್ಕಾ ಅಲ್ವಾ. ಎಷ್ಟು ಹತ್ರ ಇದೆ ಅಲ್ವಾ ಕನ್ನಡಕ್ಕೆ. ಹಾಂ ಹಾಂ ಇದು ಹಂಗೆ ಮಾಡಿ. ಇಟ್ಸು ಕೈಮಸ್ತಕ. ಹ್ಞೂ ಇಟ್ಸು ಅಂದರೆ ಶೂಸ್. ಓಕೆ ಶೂ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ ಶೂ ಅಂತ ಅರ್ಥ ಮಾಡ್ಕೊಂಡ್ರಿ. ಇದು ಇಟ್ಸು ಅಂದರೆ ಶೂ ಅದಲ್ಲ. ಎಲ್ಲಿ ಯಾವಾಗ ಹಾಂ ಯಾವಾಗ 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 ಏನಂತೆ ಕೈಮಸ್ತಕ ಯಾವಾಗ ತಗೊಂಡ್ರಿ. ಯಾವಾಗ ತಗೊಂಡ್ರಿ. ಹಾಂ ಸೊ ಈಗ ಉತ್ತರ ಮಾಡಬೇಕು. ಈ ಚಿತ್ರಗಳನ್ನು ನೋಡಿ. ಫಸ್ಟ್ನೇ ನೋಡಿ, ಇವನ ಮನುಷ್ಯ, ಹಾಂ ಅವನು ಈ ಪಿಕ್ಚರ್ನ ತೋರಿಸಿ, ಇದು ಅಂತ ತೋರಿಸಿ ಹೇಳ್ತಾನೆ ಇದು ಎಲ್ಲಿ ತೆಗೆದ ಪಿಕ್ಚರ್ ಅಂತ. ಅದೇ ಥರ ಇದನ್ನು ಅಷ್ಟೇ ಹೇಳಬೇಕು. ಯಾವಾಗ ಯಾವಾಗ ತಗೊಂಡಿದ್ದ. ಹಾಂ ಯಾವಾಗ ತೊಗೊಂಡಿದ್ದ ಏನು, ಇದು ಯಾವಾಗ ತೊಗೊಂಡಿದ್ದ ಏನು ಏನು. ಹಾಂ ಅದು ಏನು ಅಂದರೆ ಹಾಲು. ಹಿರುಕು ಮಿರುಕು ಅಥವಾ ಗ್ಯೂನ್ಯೂ. ಗ್ಯೂನ್ಯೂ. ಹಾಂ ಈಗ ಹೇಳಿ ಯಾವಾಗ. ಕನ್ನಡದಿಂದ ಬನ್ನಿ. ಇದು ಯಾವಾಗ ತಗೊಂಡ ಹಾಲು. ಇದು ಯಾವಾಗ ತೊಗೊಂಡಿದ್ದ ಹಾಲು. ಕೊರೆವ ಹಾಂ ಇಟ್ಸು. ಹಾಂ ಕೊರೆವ ಇಟ್ಸು ಯಾವಾಗ. ಹಾಂ ಇದು ಯಾವಾಗ ಹಾಂ ತಗೊಂಡಿರೋ ಹಾಲು. ಕೈಮಸ್ತಕ ಇದ್ದಿದ್ದು ಕತ್ತ. ಹಾಂ ಕತ್ತ. ಎಸ್ ಕತ್ತ ಗ್ಯೂನ್ಯೂ. ಗ್ಯೂನ್ಯೂ ಗ್ಯೂನ್ಯೂ ಡೆಸ್ಕ. ಬಂತು ನೋಡಿ, ಸುಗೋಯ್. ಎಸ್ ಕೊರೆವ ಕೊರೆವ ಇಟ್ಸು ಕತ್ತ. ಕತ್ತ ಗ್ಯೂನ್ಯೂ ಡೆಸ್ಕ. ಎಸ್ ಪರ್ಫೆಕ್ಟ್. ನೆಕ್ಸ್ಟ್ ದಾರೆಗ ಚುಕುರಿ ಮಸ್ತಕ. ದಾರೆಗ ಚುಕುರಿ ಮಸ್ತಕ. ಹಾಂ ನೋಡಿ ಚಿತ್ರ ನೋಡಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕೇಕ್ ಬಗ್ಗೆ. ಕೇಕ್ ಬಗ್ಗೆ. ಸೊ ಇಲ್ಲಿ ಪ್ರಶ್ನೆ ಏನು. ಯಾರಿಗೆ. ಅಲ್ಲ, ದಾರೆಗಾತ್ ಸ್ಕುರಿ ಮಸ್ತಕ ಯಾರು ತಯಾರಿಸಿದ್ರು. ಯಾರು ತಯಾರಿಸಿದ್ರು. ಈಗ ಈ ಪ್ರಶ್ನೆ ನೀವು ಕೇಳೋದು ಯಾವ ಥರ ಹೇಳಿ. ಈ ಈ ಕೇಕು ಯಾರು ತಯಾರಿಸಿದ್ರು ಅಂತ. ಯಾರಿಗೆ. ಹೇಳ್ಬೋದು. ಈ ಕೇಕು ತಯಾರಿಸಿದವರು ಅಲ್ಲ. ಈ ಕೇಕು ಯಾವ ಥರ ಹೇಳೋದು. ಈ ಕೇಕು ತಯಾರಿಸಿದ್ದು ಯಾರು. ಓಕೆ ಹಂಗೂ ಹೇಳ್ಬೋದು. ಇಲ್ಲಾಂದರೆ ತಾಳಿ ಕೇಕು ಕೊನೆಗೆ ಬರಬೇಕಂತೆ. ಇದು ಇದು ಯಾರು ತಯಾರಿಸಿದ ಕೇಕ್. ನೈಸ್. ಇದು ಯಾರು ತಯಾರಿಸಿದ ಕೇಕು. ಎಸ್ ಅದೇ ಯಾರು ತಯಾರಿಸಿದ ಕೇಕ್. ಇದು ಕೊರೆವ ಹಾಂ ದಾರೆಗ ಹಾಂ ಸುಕುಟ. ಹಾಂ ಸುಕುಟ ಬರುತ್ತೆ. ಹಾಂ ಎಸ್ ಒತ್ತೇಳಬೇಕು. ರೀ ಬಂದಿದೆ. ಕೊರೆವ ದಾರೆಗ ಚುಕುತ್ತ ಚುಕುತ್ತ ಕೇಕು. ದಾರೆಗ ಚುಕುತ್ತ ಕೇಕು ಡೆಸ್ಕ. ಎಸ್ ಕೊರೆವ ದಾರೆಗತ್ಸ್ಕುತ್ತ ಕೇಕಿ ದೇಸ್ಕ. ಇದು ಯಾರು ಮಾಡಿದ ಕೇಕು. ಎಸ್ ಮೂರನೇದು ದಾರೇನಿ ಮೊರಾಯ್ ಮಸ್ತಕ. ಮೊರಾಯ್ ಮಸ್ತಕ ಯಾರು ರಿಸೀವ್ ಮಾಡಿದ್ರು. ಯಾರು ಅಲ್ಲ, ವಾ ಬಂದರೆ ಯಾರು ಅಂತ ಆಗುತ್ತೆ. ಇದು ಯಾರಿಂದ. ಯಾರಿಂದ. ಹಾಂ ಯಾರಿಂದ ರಿಸೀವ್ ಮಾಡಿದ್ದು. ಯಾರು ಇದಾದರೆ ಯಾರಿಂದ. ಇನಿ ಅಥವಾ ಖರ ಯಾವುದಾದ್ರೂ ಉಪಯೋಗಿಸ್ಬೋದು. ಯಾರಿಂದ ರಿಸೀವ್ ಮಾಡಿದ್ರಿ. ದಾರಿನಿ ಮೊರಾಯಿ ಮಸ್ತಕ ಯಾರಿಂದ ರಿಸೀವ್ ಮಾಡಿದ್ರಿ. ಈಗ ಏನಿದು ಗಿಫ್ಟು. ಗಿಫ್ಟಿಗೆ ಏನಾಗ್ತದೆ ಒಮಿಯಾಗೆ. ಇದು ಯಾರಿಂದ ರಿಸೀವ್ ಮಾಡಿದ ಗಿಫ್ಟ್. ಎಸ್ ಅದೇ ಮಾಡಿಂಗ್ರೆ. ಕೊರೆವ ದಾರಿನಿ ಮೊರಾಯ್ ಮಸ್ತಕ. ಮೊರಾಯ್ ಮಸ್ತಕ
ಹಾಂ ಈ ಮೊರತ್ ಎಸ್ ಬಂತು ಅದೇ. ಮೊರತ್ತ ಒತ್ತು ಹೇಳಬೇಕು. ಮೊರತ್ತ. ಮೊರತ್ತ ಕೊರೆವ ದಾರಿನಿ ಮೊರತ್ತ ತೆಗಾಮಿಯೋ ತೆಗಾಮಿಯೋ ದೆಸ್ಕ ಒಮ್ಮಿಯಾಗೆ. ಸಾರಿ ಸಾರಿ ಒಮಿಯಾಗಿ ದೆಸ್ಕ ಒಮಿಯಾಗೆ. ಎಸ್ ಕರೆಕ್ಟ್. ಕರೆಕ್ಟ್ ಮುಗೀತು ನೋಡಿ, 3 ಆಯಿತು. ನೆಕ್ಸ್ಟ್ ಮಾಡೋಣ. ಅರ್ಥ ಆಗ್ತಿದ್ದಿಲ್ಲ? ಹಾಂ 6ರಿಂದ ಬನ್ನಿ. ಗೆಂಕೋ ಗಿಂಕೋವೆ ಇಕು ಜಿಕಾಂಗ ಅರಿಮಸೆನ್ ಹಾಂ ಗಿಂಕೋವೆ ಇಕು ಜಿಕಾಂಗ ಅರಿಮಸೆನ್ ಇದು ಅರ್ಥ ಆಯ್ತಾ? ಟೈಮ್ ಇಲ್ಲ. ಟೈಮ್ ಇಲ್ಲ. ಎಂಥ ಟೈಮ್ ಇಲ್ಲ? ಗಿಂಕೋ ಬ್ಯಾಂಕ್ಗೆ ಹೋಗುವ ಟೈಮ್ ಇಲ್ಲ. ಎಸ್ ಬ್ಯಾಂಕಿಗೆ ಹೋಗೋ ಟೈಮ್ ಇಲ್ಲ. ನೋಡಿ ಚಿತ್ರ, ವಾಚ್ ಇಟ್ಕೊಂಡಿದ್ದಾನೆ. ಗಿಂಕೋ ಅಂದರೆ ಬ್ಯಾಂಕು. ಅದೇ ಥರ ಇದು. ಏನಿದು ಚಿತ್ರ? ಫಿಲಮ್ಮು. ಮೂವಿ ನೋಡುವ ಟೈಮ್ ಇಲ್ಲ. ನೋಡಿ ಟೈಮ್ ಅಲ್ಲ. ಇಲ್ಲಿ ನೋಡಿ ಏನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಯಕ್ಸೊಕುಗಾರಿಮಾಸ್. ಪ್ರಾಮಿಸ್ ಅಥವಾ ಅಪಾಯಿಂಟ್ಮೆಂಟ್ ಇದೆ. ಇಲ್ಲಿ ನಂಗೆ ಅನಿಸ್ದಾಗೆ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ವಲ್ಲ, ಪ್ರಾಮಿಸ್ ಅಂತ ಅಂದ್ಕೊಳ್ಳೋಣ. ಫ್ಯಾಮಿಲಿ ಯಾಕೆ ಅಂದರೆ ಇಲ್ಲಿ ದೊಡ್ಡವನಿದ್ದಾನೆ, ಅವ್ರ ಮಕ್ಕಳಿದ್ದಾರೆ ಫಿಲಮ್ ಥಿಯೇಟ್ರಲ್ಲಿ, ಚಿತ್ರದಲ್ಲಿ. ಸೊ ಇವನು ಏನಂತ ಹೇಳ್ತಾನೆ, ಭಾನುವಾರ ಮಕ್ಕಳ ಜೊತೆ ಫಿಲಮನ್ನು ನೋಡುವ ಅಪಾಯಿಂಟ್ಮೆಂಟ್ ಇದೆ, ಅಲ್ಲ ಪ್ರಾಮಿಸ್ ಇದೆ. ಹಾಂ ಮಕ್ಕಳ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಅಂತೇಳಿ, ಮಕ್ಕಳು ಇಲ್ಲ ಫ್ಯಾಮಿಲಿ. ಮಕ್ಕಳು ಅಥವಾ ಫ್ಯಾಮಿಲಿ ಯಾವ್ದು ಗೊತ್ತು ನಿಮಗೆ ಪದ? ಫ್ಯಾಮಿಲಿ ಇದು ಕಜುಕು. ಎಸ್ ಹಾಂ ಇಚ್ಯೋಬಿವ ಕಜುಕುತೋ ಈಗ ನೋಡುವ ಮಿರು ಯಾಕುಸುಕುಗ ಅರಿಮಾಸ್. ನೈಸ್. ಫಸ್ಟಿಂದ ನಿಚ್ಯೋಬಿವ ಕಜುಕುತೋ ಮಿರು ಯಾಕುಸುಕುಗ ಅರಿಮಾಸ್. ಇದೇನಾಯ್ತು ಅಂದರೆ ನೀವು ಹೇಳಿದ್ದು ಭಾನುವಾರ ಫ್ಯಾಮಿಲಿ ಜೊತೆ ನೋಡುವ. ಈಗ ಮಿರು ಯಾಕುಸುಕುಗ ಅರಿಮಾಸ್. ನೋಡಿ ಅದ್ರ ಮಧ್ಯೆ ಏನೋ ಮಿಸ್ ಆಯಿತು. ಈಗ ಮತ್ತೆ ಮಿರು ಏಜೆಂಟ್ ಫಿಲಮನ್ನು ಅಲ್ಲ ಫಿಲಮನ್ನು ಅಲ್ವಾ? ನೋ ಯಾಕೆ ಬಂತಲ್ಲಿ? ಈಗವೋ ಮಿರು ಯಾಕುಸುಕುಗ ಅರಿಮಾಸ್. ಎಸ್ ಕರೆಕ್ಟ್. ನೆಕ್ಸ್ಟ್ ಡ್ಯಾಶ್ ಯೋಜಿಗ ಅರಿಮಾಸ್. ಯೋಜಿಗ ಅರಿಮಾಸ್ ಕೆಲಸ ಇದೆ. ಈಗ ಎಂಥ ಕೆಲಸ ಅಂತ ನೀವು ಹೇಳಬೇಕು. ಇದೇನು ಅಂದರೆ ಶಿಯಾಕುಶೋ ವಾರ್ಡ್ ಆಫೀಸು. ಇವನು ಹೋಗ್ತಾ ಇದ್ದಾನೆ, ಸೊ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗುವ ಕೆಲಸ ಇದೆ. ವಾರ್ಡ್ ಆಫೀಸ್ಗೆ ಹೋಗುವ ಕೆಲಸ ಇದೆ. ಶಾಕುಶೋ ಅಲ್ಲ, ಒಂದೊಂದೇ ವರ್ಡ್. ಶಿಯಾಕುಶೋ ಶಿಯಾಕುಶೋ ಕನ್ನಡದಿಂದ ಬನ್ನಿ, ಬರ ಸರಿಯಾಗಿ ಹೇಳ್ತೀರಾ? ವಾರ್ಡ್ ಆಫೀಸ್ಗೆ ಹೋಗುವ ಕೆಲಸ ಇದೆ. ಶಿಯಾಕುಶೋಯೆ ಹೋಗುವ. ಹೋಗ್ತೀನಿ ಅಂದ್ರೆ ಇಕಿಮಾಸ್. ಇಕು ಹೋಗುವ ಕೆಲಸ ಇದೆ. ಯಾಕುಸೋ ಇದು ಸಾರಿ ಯೋಜಿಗ ಅರಿಮಾಸ್. ಎಸ್ ಶಿಯಾಕುಶಾಯೆ ಇಕು ಯೋಜಿಗ ಅರಿಮಾಸ್. ಅಲ್ಲಿಗೆ ಹೋಗುವ ಕೆಲಸ ಇದೆ. ನೆಕ್ಸ್ಟ್ 3ನೇದು ಡ್ಯಾಶ್ ಜಿಕಾಂಗ ಅರಿಮಾಸ್. ಟೈಮ್ ಇಲ್ಲ. ಎಂಥ ಟೈಮ್ ಇಲ್ಲ ನೋಡಿ.
ಊಟ ಮಾಡೋಕ್ಕೆ ಟೈಮ್ ಇಲ್ಲ. ಟೈಮ್ ಇಲ್ಲ, ಊಟ ಹೌದು, ಮಾಡೋ time. ಬರೀ ಓದ್ತಿರ್ತಾನೆ. ಹಾಂ, ಈಗ ಹೇಳಿ, ಊಟ ಮಾಡುವ ಟೈಮ್ ಇಲ್ಲ ಅಂತ. ಊಟ ಊಟ ನೋಡ, ಏನಾದರೂ ಆಯಿತು, ಅನ್ನವನ್ನು ಉಣ್ಣುವ ಟೈಮ್ ಇಲ್ಲ, ಊಟ ಮಾಡೋ ಟೈಮ್ ಇಲ್ಲ, ಯಾವ ವೊಕ್ಯಾಬ್ಯುಲರಿ ನಿಮಗೆ ಗೊತ್ತು? ಗೊಹಾವೋ ಹಾಂ, ತಬೆಮಸ್ ತಬೆಮಸ್ ತಬೆತ ತಬೈತ ಅಂದರೆ ತಿಂದ ಅಂತ ಆಯಿತು. ತಬೇರು ಹಾಂ, ತಬೇರು, ಎಸ್. ಗೊಹಾವೋ ತಬೇರು ಜಿಕಾಂಗ ಅರಿಮಸೆನ್. ಅಬಾಬಾ, ನೈಸ್, ಸೇಮ್ ಜಾಪನೀಸ್ ಥರ ಹೇಳಿದ್ರಿ, ಕರೆಕ್ಟ್. ಗೊಹಾವೋ ತಬೇರು ಜಿಕಾಂಗ ಅರಿಮಸೇನ್. ಹಾಂ, ಅಷ್ಟೇ ನೋಡಿ, ಫಿನಿಶ್. ಎಲ್ಲ ಎಕ್ಸಸೈಸ್ ಆಯಿತು. ನೆಕ್ಸ್ಟ್ ನಾವೀಗ ಪ್ಯಾಸೇಜ್ ಮಾಡ್ತಾಯಿದ್ದೀವಿ. ಎಸ್, ಪ್ಯಾಸೇಜನ್ನ ಹೇಗೆ ಮಾಡೋದು? ಫಸ್ಟು ಕ್ಯಾಪ್ಷನ್ ಓದಬೇಕು, ನೆಕ್ಸ್ಟು ಪ್ರಶ್ನೆ ಓದಬೇಕು, ಆಮೇಲೆ ಉತ್ತರ. ಎಸ್, ಯಾವುದ್ರ ಬಗ್ಗೆ ಅಂತ ನೋಡೋಣ. ಕ್ಯಾಪ್ಷನ್ ಓದಿ. ನಿಹೋನ್ ಜಿನ್ವಾ ಯಸುಮಿನೋ ಹಿನಿ ನಾನಿಯೋ ಶಿಮಸ್ಕಾ. ಜಾಪನೀಸ್ ಅವರು ರಜೆಯ ದಿನ ಏನನ್ನು ಮಾಡ್ತಾರೆ? ಓಹೋ ಆಯಿತಾ, ಏನನ್ನು ಮಾಡ್ತಾರೆ? ಎಲ್ಲಿಂದ ಬರೋಣ ಪ್ರಶ್ನೆ. ರೆಸ್ಟೋರಾನ್ ನಾದೋದೆ ಗೋಹಾನ್ ಓ ತಬೇರು ಹಿತೋವಾ ಸುಕುನೈದೆಸ್. ಓಕೆ, ರೆಸ್ಟೋರೆಂಟ್ ಅಂಥದ್ರಲ್ಲಿ ಊಟವನ್ನು ಮಾಡುವ ವ್ಯಕ್ತಿಗಳು ಕಮ್ಮಿ. ಕರಾವೋಕೆ ನಿ ಇಕು ಹಿತೋವಾ ಪಚಿಂಕೋ ಸುರುಹಿತೋಯೋರಿ ಓಯಿದೆಸ್. ಓಕೆ, ಎಂಥ ವ್ಯಕ್ತಿಯರು? ಕರಾವೋಕೆಗೆ ಹೋಗುವ ವ್ಯಕ್ತಿ. ಈ ವ್ಯಕ್ತಿಗಳು ಪಚಿಂಕೋವನ್ನು ಆಡುವ ವ್ಯಕ್ತಿಗಿಂತ ಜಾಸ್ತಿ. ಓಹೋ, ಓಕೆ. ಕರಾವೋಕೆವಾ ಇಚಿಬಾನ್ ಒಕಾನೆವೋ ಸ್ಕೈಮಸೆನ್. ದುಡ್ಡನ್ನು ಜಾಸ್ತಿ ಬಳಸಲ್ಲ. ಯಾರು? ಕರಾವೋಕೆ ಅವರು. ಓಕೆ, ಬನ್ನೀಗ ಏನೋ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಓದ್ತೀನಿ. ಶೊಕುಜಿನಿ ಡೆಕಾಕೆರು, ಊಟಕ್ಕೆ ಹೊರಗಡೆ ಹೋಗ್ತೀನಿ. ಅದು ನೋಡಿ, ಪರ್ಸೆಂಟೇಜ್ ಇದೆ. ಇದಿದೆಯಲ್ಲ, ಈ ಕಾರ್ಯ, ಈ ಕ್ರಿಯೆ ಶಿತಾಹಿತೋ, ಮಾಡಿದ ವ್ಯಕ್ತಿ. ಇದು ಸ್ಕತ್ತ ಒಕಾನೆ, ಬಳಸಿದ ದುಡ್ಡು. ಮಾಡಿದ ವ್ಯಕ್ತಿ ಬಳಸಿದ ದುಡ್ಡು ಇದು. ಮಾಡಿದ ವ್ಯಕ್ತಿ ಎಷ್ಟು? ಈ ಕಾರ್ಯನ ಮಾಡಿದ ವ್ಯಕ್ತಿ ಎಷ್ಟು? 66%. ಬಳಸಿದ ದುಡ್ಡು 3,480. ನೆಕ್ಸ್ಟು ಕರಾವೋಕೆ ನಿ ಇಕು, ಇದನ್ನು ಮಾಡಿದ ವ್ಯಕ್ತಿಗಳೆಷ್ಟು? 55% ದುಡ್ಡಿಷ್ಟು. ನೆಕ್ಸ್ಟು ಬಿದೆಯವೋ ಮಿರು, ವಿಡಿಯೋವನ್ನು ನೋಡ್ತೀನಿ. ಇದನ್ನು ಮಾಡಿದ ವ್ಯಕ್ತಿ ಶಿತಾಯಿತೋ ಎಷ್ಟು? 44%, 44.3, 520 ರೂಪಾಯಿ ದುಡ್ಡು. ಡಿಸ್ನಿ ರಾಂದೊನಾದೋಯೆ ಇಕು, ಡಿಸ್ನಿಲ್ಯಾಂಡ್ ಅಂತ ಅದೊಂದು ವಂಡರ್ಲಾ ಥರ ಜಪಾನಲ್ಲಿದೆ, ಅಲ್ಲಿಗೆ ಹೋಗುವುದು ಅಂತಿದೆ. ಇದನ್ನು ಮಾಡಿದವರು 39%. ಈಗ ಪಚಿಂಕೋ ಸುರು, ಪಚಿಂಕೋ ಅಂದರೆ ಜಾಪನೀಸ್ ಗೇಮು, ಒಂಥರ ಗ್ಯಾಮ್ಲಿಂಗ್ ಗೇಮ್, ಅದು ಆಡ್ತಾ ಇರ್ತಾರೆ. ಇದನ್ನು ಮಾಡಿದ ವ್ಯಕ್ತಿಗಳ ಪರ್ಸೆಂಟೇಜು 28.1, ದುಡ್ಡಿಷ್ಟು. ಓಕೆ, ಈಗ ಇದು ಮಾಡ್ತಾ ಬರೋಣ. ರೆಸ್ಟೋರಾನ್ ಆದೋದೆ ಗೋಹಾನ್ ಓ ತಬೇರು ಹಿತೋವಾ ಸುಕುನೈದೆಸ್. ರೆಸ್ಟೋರೆಂಟು ತಪ್ಪಲ್ವಾ? ಯಾಕಂದರೆ ಅವರೇ ಜಾಸ್ತಿ, 66%. ಯಾಕಂದರೆ 66% ಹೊರಗಡೆ ಹೋಗ್ತಾರೆ. ನೆಕ್ಸ್ಟು ಕರಾವೋಕೆ ನಿ ಇಕು ಹಿತೋವಾ ಪಚಿಂಕೋ ಸುರು ಹಿತೋಯೋರಿ ಓಯಿದೆಸ್. ಕರಾವೋಕೆಗೆ 55% ಜನ ಹೋಗ್ತಾರೆ. ಪಚಿಂಕೋದವರು 28.1. ಇದು ಇವ್ರಿಗಿಂತ ಜಾಸ್ತಿ, ಕರೆಕ್ಟ್. ಕರಾವೋಕೆವಾ ಇಚಿಬಾನ್ ಒಕಾನೆವೋ ಸ್ಕೈಮಸೆನ್. ಕರಾವೋಕೆ ಬಗ್ಗೆ ಎಲ್ಲಿ ಮಾತಾಡಿದ್ದಾರೆ? ಕರಾವೋಕೆ ನೀಕು, ಇದರಲ್ಲಿ ದುಡ್ಡು 1,800 ರೂಪಾಯಿ ಖರ್ಚಾಗುತ್ತೆ. ಓಕೆ, ಇಷ್ಟರಲ್ಲಿ ಕಮ್ಮಿ ದುಡ್ಡು ಖರ್ಚಾಗೋದು ಇದು, ಜಾಸ್ತಿ ದುಡ್ಡು ಖರ್ಚಾಗೋದು ಇದು. ಜಾಸ್ತಿ ದುಡ್ಡು ಖರ್ಚಾಗೋದು, ಕಮ್ಮಿ ದುಡ್ಡು ಖರ್ಚಾಗೋದು. ಈಗ ನಾವು ಯಾವುದ್ರ ಬಗ್ಗೆ? ಕರಾವೋಕೆವಾ ಇಚಿಬಾನ್ ಒಕಾನೆವೋ ಸ್ಕೈಮಸೆನ್. ತಪ್ಪು. ಇಚಿಬಾನ್ ಅಂದ್ರೇನು? ಇದು ಕೀವರ್ಡು. ಜಾಸ್ತಿ ದುಡ್ಡು ಖರ್ಚಾಗಲ್ಲ ಕರಾವೋಕೆ. ಇದನ್ನು ಖರ್ಚಾಗುತ್ತೆ. ಕರಾವೋಕೆ ಎಷ್ಟು ಖರ್ಚಾಗುತ್ತೆ? 1,800. ಇವ್ರು ಹೇಳಿರೋದು ತುಂಬ ಖರ್ಚಾಗದೇ ಇರೋದು. ತುಂಬ ಖರ್ಚಾಗದೇ ಇರೋದು ಯಾವುದು? ವಿಡಿಯೋ ನೋಡೋರು. ಎಸ್, ಮುಗೀತು. ಓಕೆ, ನೆಕ್ಸ್ಟು ಕಾಯುವ ಸಂಭಾಷಣೆ. ಓಕೆ, ಫಸ್ಟ್ ಡೇಟಲ್ಲಿಂದ ಬರ್ತೀನಿ.
ದೊನ್ನ ಅಪಾತಗ ಈ ಡೆಸ್ಕ ಎಂಥ ಅಪಾರ್ಟ್ಮೆಂಟು ಓಕೆ, ಎಂಥ ಅಪಾರ್ಟ್ಮೆಂಟು ಒಳ್ಳೆಯದು. ಸೊ ಇವನು ನಮ್ಮ ಹುಡುಗ ಇಲ್ಲಿಗೆ ಹೋಗಿದ್ದಾನೆ, ರಿಯಲ್ ಎಸ್ಟೇಟ್ ಆಫೀಸಿಗೆ ಹೋಗಿದ್ದಾನೆ ಮನೆ ಬೇಕು ಅಂತ ಕೇಳಿಕೊಂಡು. ಸೊ ಇವರು ಅಲ್ಲಿರೋ ರಿಯಲ್ ಎಸ್ಟೇಟ್ ಏಜೆಂಟು ಒಂದು ಪಾಂಪ್ಲೆಟ್ ಕೊಡ್ತಾರೆ ನೋಡಿ. ಪಾಂಪ್ಲೆಟ್ ಒನ್ ಡಿ ಕೆ 1 ಬೆಡ್ರೂಮು ಅಂಥದ್ದೇನೋ ಇರೋದು. ಏಕೀಕರ ಗುಜು ಸಾಂಪುಂದೆಸ್ ಸ್ಟೇಷನಿಂದ 53 ನಿಮಿಷ. ಓಕೆ, ಇವರಿಬ್ಬರದ್ದು ಸಂಭಾಷಣೆ ಏನು ಅಂತ ನೋಡೋಣ. ಫುದೋಸಾಂಗ್ಯ ಅಂದರೆ ರಿಯಲ್ ಎಸ್ಟೇಟ್ ಏಜೆಂಟು. ಕೊನಿಚಿವ ಅಂತೀನಿ. ಕೊಚ್ಚಿರವ ಇಕಾಗ ಡೆಸ್ಕಾ, ಇದು ನೋಡಿ ಅಂತ, ಇದನ್ನು ನೋಡಿ ಅಂತ. ಯಚಿನ್ವಾ ಹಚಿಮಾಯನ್ ದೆಸ್. ಯಚಿನ್ ಅಂದರೆ ರೆಂಟು ಎಷ್ಟು 80,000. ಅದಕ್ಕೆ ಇವನು ಯಾರು, ವಾನ್ಸಾನ್ ಏನಂತಾನೆ, ಚೊತ್ತು ಏಕೀಕರ ಥೋಯ್ ದೆಸ್ನೆ. ಸ್ವಲ್ಪ ಸ್ಟೇಷನ್ನಿಂದ ದೂರ ಇದೆ ಅಲ್ವಾ, ಯಾಕೆ ಅವನಿಗೆ ದೂರ ಇದೆ ಅಂತ ಅನಿಸ್ತು, ಇಲ್ಲ 53 ನಿಮಿಷ ಇದೆ. ಅದಕ್ಕೆ ಇವನೇಂತಾನೆ ಫುದೋಸಾನ್ ಜಾ ಕೊಚ್ಚಿರವ. ಓಕೆ, ಇದು ಇನ್ನೊಂದು ಬೇರೆ ಪಾಂಪ್ಲೆಟ್ ಕೊಡ್ತಾನೆ. ಕೊಟ್ಬಿಟ್ಟು ಬೆನ್ರಿ ದೆಸ್ಯೋ ಏಕೀಕರ ಅರುಯಿತೆ ಸಾಂಪುನ್ ದೆಸ್ಕರ. ಸ್ಟೇಷನಿಂದ ನಡ್ಕೊಂಡು 3 ನಿಮಿಷ ಇರೋದ್ರಿಂದ ಬೆನ್ರಿ ಇದೆ ಅಂತ ಅಂತಾನೆ, ಕನ್ವೀನಿಯೆಂಟ್ ಇದೆ ಅಂತಾನೆ. ವಾನ್ ಹೇಳ್ತಾನೆ ಸೋ ದೆಸ್ನೆ ಡೈನಿಂಗು ಕಿಚಿನ್ತೋ ವಶಿತ್ಸುಗ ಹಿತೋತ್ಸುತೋ. ಸೋ ದೆಸ್ನೆ ಹೌದಲ್ವಾ. ಆಮೇಲೆ ಡೈನಿಂಗು ಕಿಚನ್ತೋ ವಶಿತ್ಸುಗ ಹಿತೋತ್ಸು, ಡೈನಿಂಗ್ ಕಿಚನ್ನು. ಆಮೇಲೆ ವಶಿತ್ಸು ಅಂದರೆ ಜಾಪನೀಸ್ ಸ್ಟೈಲು ರೂಮು, ಅದು ಒಂದು ಇದೆ ಅಂತ ಏನೋ ಹೇಳೋಕ್ಕೆ ಹೋಗ್ತಾನೆ, ನಿಲ್ಲಿಸ್ತಾನೆ. ಸುಮಿಮಸೇನ್ ಕೊಕೋವಾ ನಾನ್ ದೆಸ್ಕಾ, ಸಾರಿ ಇದು ಏನು. ಅದಕ್ಕೆ ಇವನು ಒಶಿಯಿರೆದೆಸ್ ಅಂದರೆ ಇದು ಡ್ರಾಯರ್, ಇದರಲ್ಲಿರುತ್ತಲ್ಲ ವಾರ್ಡ್ರೋಬಲ್ಲಿರೋ ಡ್ರಾಯರು. ಒಶಿಯಿರೆದೆಸ್ ಫುತೋವೋ ಇರೇರು ತೊಕೊರೋದೆಸಿಯೋ. ಫುತೋನ್ ಅಂದರೆ ಜಾಪನೀಸ್ ಬೆಡ್, ಅವ್ರದ್ದೇ ಒಂಥರ ಇರುತ್ತೆ, ಆ ಬೆಡ್ ಇಡುವ ಜಾಗ ಅಂತಾರೆ. ಸೊ ಅದೇ ಇಲ್ಲಿ ದೊಡ್ಡ ಶೆಲ್ಫ್ ಇರುತ್ತೆ, ಇಲ್ಲಿ ಓಕೆ, ಇದು ಮನೆ ಅಂದರೆ ಒಂದು ರೂಮಲ್ಲಿ ಶೆಲ್ಫು, ಇದ್ರ ಕೆಳಗೆ ಇಲ್ಲಿ ಡ್ರಾಯರ್ ಇರುತ್ತೆ, ಡ್ರಾಯರ್ ಎಳಿಬೇಕು, ಬೆಡ್ ಹಾಕಬೇಕು. ಅದಕ್ಕೆ ವಾನ್ ಸೋದೆಸ್ಕಾ ಕೊನೋ ಅಪಾತೋ ಕ್ಯೋ ಮೀರು ಕೊತಗ ದೆಕಿಮಸ್ಕಾ. ಹೌದಾ, ಈ ಅಪಾರ್ಟ್ಮೆಂಟು ಇವತ್ತು ನೋಡೋದಕ್ಕೆ ಆಗುತ್ತಾ. ಫುದೋಸಾನ್ ಇಮಕರ ಕಿಮಶೋಕ. ಓಕೆ, ಇವಾಗಿಂದ ಹೋಗೋಣವಾ. ಒನಗಾಯಿಶಿಮಸ್, ದಯವಿಟ್ಟು ಪ್ಲೀಸ್ ಅಂತ. ಎಸ್, ಇಲ್ಲಿಗೆ ಮುಗೀತು. ಈಗ